ಅಲ್ಲ ಸರ್ವೆ ನಂಬರ್ ಕೊಟ್ಟಿದ್ದಾರಲ್ಲ ಮೇಡಮ್, ಸರ್ವೆ ನಂಬರ್ ಮೆನ್ಷನ್ ಮಾಡಿದ್ದಾರೆ ಅವರು. ಮೆನ್ಷನ್ ಮಾಡಿ ಇಂಥ ಸರ್ವೆ ನಂಬರ್ ಕೊಡಿ. ಕೊಡಿ. ಅಂತ ಸರ್ವೆ ನಂಬರ್ ಎಲ್ಲಿ ಹೆಚ್ಚುವರಿ ಆಗಿದೆ ಅದಕ್ಕೆ ಮಾಡಬೇಡಿ, ಮಾಡಿ ಎಲ್ಲಿದೆ ಅಂತ ತೆಗೆದಾಕಿ. ಸರ್ವೆ ನಂಬರ್ ಹಾಕಿದಾರಲ್ಲ ಮೇಡಮ್, ಹಾಕಿಲ್ಲ ಅಂದ್ರೆ ಎಲ್ಲಿ ಇವ್ರು ಸರ್ವೆ ಲಾಸ್ಟ್ ಟೈಮ್ ಕೂಡ ನೀವು ಇದೆ ಬೆಲೆ ಕೊಟ್ಟಿದ್ದೀರಾ ಅಲ್ಲ ನಿಮ್ಮ ಇವಾಗ ಒಂದೇ ಒಂದು ಸೆಕೆಂಡ್ ಸರ್, ಇಂಥ ಸರ್ವೆ ನಂಬರ್ ಅಂತ ಮೇಂಟೈನ್ ಮಾಡಿದಾರಲ್ವಾ, ನೋಟಿಸ್ ಅಲ್ಲಿ ಅವ್ರು ಕೋರ್ಟ್ ಅಲ್ಲಿ ಮಾಡಿದಾರಲ್ಲ ಅಂತ ಅವ್ರು ಕೊಡಿ ನೋಟಿಸು. ಅಂತ ಸರ್ವೆ ನಂಬರ್ ಒತ್ತುವರಿ ಆಗಿದೆ ಅಂತ ನಾವು ಸರ್ವೆ ಬರ್ತಾ ಇದ್ದೀವಿ ಬಿಟ್ರೆ ನಾವು ಫಸ್ಟ್ ಮೆನ್ಷನ್ ಮಾಡಿರೋದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಮೆನ್ಷನ್ ಸರ್ವೆ ನಂಬರ್ ಮೆನ್ಷನ್ ಮಾಡಿದಾರಲ್ಲ, ಮಾಡಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ, ನೀವು ಕೊಡಕ್ ಆಗಲ್ಲ. ಅದ್ರಲ್ಲಿ ಮಾಡಿದಾರಲ್ಲ, ಕೊಡಿ. ನಾವು ಏನೈತಿ ಕೇಳಿ, ಈಗ ನೀವು ಹೇಳಿದ್ ಕರೆಕ್ಟ್. ನೋಟಿಸ್ ಕೊಡಬೇಕು ಕೇಳ್ತೀನಿ. ಯಾವಾಗಪ್ಪ ಅಂತಂದ್ರೆ ಯಾರು ಒತ್ತುವರಿದಾರರು ಬರ್ತಾರೆ, ನಮಗೆ ಒತ್ತುವರಿದಾರರು ಯಾವಾಗ ಗೊತ್ತಾಗುತ್ತೆ? ಅಳತೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೀವೀಗ ಅಳತೆ ಮಾಡಕ್ಕೆ ನಮಗೆ ಬಿಟ್ಟಿಲ್ಲ ಅಂತ ನಾವೇನಾದ್ರೂ ನಿಮ್ಗೆ ಬೇರೆ ಏನಾದ್ರು ವಿಚಾರ ಹೇಳ್ತೀವಿ ನಾವು ಯಾವ್ದ್ರ ಬಗ್ಗೆ, ಸರ್ವೆ ಬಗ್ಗೆ ಮಾತ್ರ ಹೇಳ್ತಾ ಇದೀವಿ. ಇವಾಗ ಬೇರೆದೇನಿದ್ರು ನಿಮ್ದು ಏನು ಅಬ್ಜೆಕ್ಷನ್ಸ್ ಇದೆ ಆಫೀಸಿಗೆ ಕೊಡಿ, ನಾವು ಅಳತೆ ಮಾಡಿದ್ಮೇಲೆ ಅಳತೆ ಮಾಡ್ಬಿಟ್ಟು ಹೋಗ್ತೀವಿ. ಅಬ್ಜೆಕ್ಷನ್ಸ್ ಇದ್ರೆ ಕೊಡಿ, ನಮ್ಗೆ ಯಾಕೆ ಸ್ಟಾಪ್ ಮಾಡ್ತೀರಾ ಅಳತೆಗೆ? ಸ್ಟಾಪ್ ಮಾಡಿ ನಿಮಗೆ ಸಮಸ್ಯೆ, ನಾವು ಬರ್ತೀವಿ. ನಾವ್ ಹೇಳ್ತಾ ಇರೋದು ಏನಂದ್ರೆ ತೋರಿಸಿದಿರಲ್ಲ, ನಾವು ರೆಗ್ಯುಲರ್ ಆಗಿ ನಾವು ಉತ್ತರ ಕೊಡ್ಬೇಕು. ನೀವು ಎಲ್ಲ ಹೇಳ್ತೀರಾ ನಾವು ಈಗ ತಾಲೂಕ್ ಸರ್ವೇಯರ್ RI ಸರ್ ತಹಸೀಲ್ದಾರ್ ಮೇಡಮ್ಗೆ ನೋಟಿಸ್ ಬಂದಿದೆ ಗೊತ್ತಾ ನಿಮ್ಗೆ? ತಹಸೀಲ್ದಾರ್ ಇವತ್ತು ಬಂದಿದೆ, ಆದೇಶ ಬಂದಿದೆಯಾ ಸರ್ ನಿಮ್ಗೆ? ಖಂಡಿತ ಬಂದಿದೆ. ಆದೇಶ ತಹಸೀಲ್ದಾರ್ ಅವರ ಆದೇಶ ಸಂಖ್ಯೆ ಇದರ ಮೇರೆಗೆ ಭೂಮಿ ಪತ್ರವೊಂದಿಗೆ ದಿನಾಂಕದಂದು ಅಳತೆಗೆಂದು ಗ್ರಾಮ ಹಾಗೂ ಜಮೀನಿಗೆ ಹಾಜರಾದಾಗ ಗ್ರಾಮಸ್ಥರು ಈಗಾಗಲೇ ರೂಢಿದಾರಿ 70 ವರ್ಷಗಳಿಂದ ಇರುತ್ತದೆ ಹಾಗೂ ಗ್ರಾಮ ನಕಾಶೆ ದಾರಿ ಸದ್ಯಕ್ಕೆ ಅಳತೆ ಬೇಡ. ಸದರಿ ಪ್ರಕರಣವನ್ನು ಮಾನ್ಯ ನ್ಯಾಯಾಲಯದಲ್ಲಿ WP ಇಂಥ ನಂಬರ್ 9686/2026 ಅದೇ 9689/2026 ವಿಚಾರಣೆ ಹಂತದಲ್ಲಿರುತ್ತದೆ. ಹಂತದಲ್ಲಿದ್ದು 15 ದಿನಗಳ ಕಾಲಾವಕಾಶ ಕೇಳಿರುತ್ತಾರೆ. ಹೇಳಿಕೆಯನ್ನು ಗ್ರಾಮಸ್ಥರು ಮನವಿ ಮಾಡಿಕೊಂಡಿರುತ್ತಾರೆ ಎಂದು ಹೇಳಿಕೆಯನ್ನು ನಮಸ್ಕಾರ, ನನ್ನ ಹೆಸರು ಅಮರನಾರಾಯಣ, ನಂಚಲಿ ವಿಲೇಜ್, ಅವಳಿ ಪೋಸ್ಟ್, ಬಂಗಾರಪೇಟೆ ತಾಲೂಕು. ದಿನಾಂಕ 9/4/2026 ಮಾನ್ಯ ತಹಸೀಲ್ದಾರ್ ಬರ್ತೀರಿ ಅಂದ್ಬಿಟ್ಟು JCB ಸಮೇತ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದರೆ 1:30 ಗಂಟೆಗೆ ಫೋನ್ ಮಾಡಿಬಿಟ್ಟು ಬೇರೆ ಫಂಕ್ಷನ್ ಇದೆ ಅಂದ್ಬಿಟ್ಟು ಬಂದಿಲ್ಲ. ಸೋಮವಾರಕ್ಕೆ ಮುಂದೂಡಿದ್ರು. ಸೋಮವಾರ 11:30 ಬರ್ತೀನಿ ಅಂದ್ಬಿಟ್ಟು 3:30ಗೆ VI ಅಲ್ತಾಫ್ ಅಹಮದ್ ಸರ್ವೇಯರು ಮತ್ತು RI ಎಲ್ಲ ಬಂದಿದ್ದರು. ಬಂದು ಇಲ್ಲಿ ಸರ್ವೆ ಮಾಡೋಕ್ಕೆ ಹೋದರೆ ಊರಿನ ಸ್ವಲ್ಪ ಮೆಂಬರು ಪೇಪರ್ ಮಂಜು ಅಂತಿದ್ದಾನೆ, ಪೇಪರ್ ಮಂಜು, ಮುನ್ರಾಜು, ಬೇರೆ ಇತರವರು ಬಂದು ರೋಡ್ ಮಾಡೋಕ್ಕೆ ಬೇಡ, ಹಳೆ ಕಾಲದಿದೆ, ನಮಗೊಬ್ಬರಿಗಾಗಿ ಮಾಡ್ಕೊಳಕ್ಕಾಗಲ್ಲ, ಅವರು ಊರಲ್ಲಿ ನಮ್ಮ ಮೇಲೆ ಗಲಾಟೆಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಅದೇ ಗಲಾಟೆಯಲ್ಲಿ ಆ ಹುಡುಗಿ ಬಂದು ನಮ್ಮ ಆಪೋಸಿಟ್ ಪಾರ್ಟಿ ನನಗೆ ಗಲ್ಪಟ್ಟಿ ಇಟ್ಕೊತಾಳೆ. ಆದರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಆ ನಂತರ ಇವರು ಸರ್ವೇವರು ಫೋನ್ ಮಾಡಿ ಪೊಲೀಸರಿಗೆ ಇನ್ಸ್ಪೆಕ್ಟರ್ನ ಕರ್ಕೊತಾರೆ, ರವಿಕುಮಾರ್ ಅಂದ್ಬಿಟ್ಟು ಸಾರ್ನ. ರವಿಕುಮಾರ್ ಸಾರ್ ಬಂದುಬಿಟ್ಟು ನೀವು ತಹಸೀಲ್ದಾರ್ ಮುಖಾಂತರ ಮಾತಾಡ್ಕೊಡ್ರಪ್ಪ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಆದರೆ ಸರ್ವೆ ಕಾರ್ಯ ನೆರವೇರಲ್ಲ. ನಮಗೆ ತುಂಬ ಬೆಳೆ ಇದೆ, ಓಡಾಡಬೇಕು ಆಗುತ್ತೆ. ಆದರೆ ತಹಸೀಲ್ದಾರ್ ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ. ಅದೇ ಲೋಕಾಯುಕ್ತ ಆಫೀಸ್ಗೂ ಬರ್ತಾ ಇಲ್ಲ, ಬೇರೆಯವ್ರನ್ನ ಕಳಿಸ್ಬಿಟ್ಟು ಸೊಪ್ಪು ಬಿಡ್ತಾ ಇದ್ದಾರೆ. ಸೊ ತಹಸೀಲ್ದಾರ್ ಬಂದು ನಿಂತ್ಕೊಂಡು ಮಾಡಿದರೆ ಯಾವುದೂ ಇಲ್ಲ. ನೇರ ಕಾರಣ ತಹಸೀಲ್ದಾರ್ನೇ ಅನಿಸುತ್ತೆ ನನಗೆ. ಯಾಕಂದರೆ ಕುಮ್ಮ ಕೊಟ್ಟು ಅವ್ರು ಬರ್ದಿರೋ ಅವ್ರ ಗಿಡ ಮಾಡಿಸ್ಕೊಂಡು ಕೇಸ್ ಗಿಡ ಅವ್ರ ಕೈಯಿಂದೆಲ್ಲ ಹಾಕ್ಸಿ ಈ ಥರ ಮಾಡು ಅಂದ್ಬಿಟ್ಟೆಲ್ಲ ಹೇಳ್ಬಿಟ್ಟು ಎಲ್ಲ ನಿಮಗೆ ದಾರಿ ಕೆಲಸ ಮಾಡ್ತಾ ಇದ್ದಾರೆ. ಇದು ದಯವಿಟ್ಟು ಈ ಥರ ಮಾಡಬೇಡಿ. ಮುಂದಿನ ಹೋರಾಟ ನಮ್ಮ ರೈತ ಸಂಘ ಮತ್ತು ಮಾನವ ಹಕ್ಕು ಜಾಗೃತಿ ಸಂಘದಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ತಾ ಇದೆ.